ರೈತ ದೇವರುಗಳ ಶ್ರೀಮಠ ನಿರ್ಮಾಣಕ್ಕೆ ಮುಂದಾದ ಶ್ರೀ ಶಶಿಕಾಂತ್ ಗುರೂಜಿ ಶಿಷ್ಯವೃಂದ. ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಶಶಿಕಾಂತ್ ಗುರೂಜಿ ಅವರ ನಿವಾಸದಲ್ಲಿ ಅವರ ಶಿಷ್ಯವೃಂದದಿಂದ ಜರುಗಿದ ಮಾಧ್ಯಮಗೋಷ್ಠಿಯಲ್ಲಿ ಬಹಿರಂಗಪಡಿಸಲಾಗಿದ್ದು, ಪೂಜ್ಯ ಶ್ರೀ ಶಶಿಕಾಂತ್ ಗುರೂಜಿ ಜ್ಞಾನ ಯೋಗಾಶ್ರಮ ಹಾಗೂ ಸಾವಯವ ಕೃಷಿ ಉತ್ತೇಜನ ಕೇಂದ್ರ ಅಂತಕ್ಕಂಥ ಹೆಸರಿನಲ್ಲಿ ನಾವೊಂದು ಟ್ರಸ್ಟ್ ಮಾಡಿಕೊಂಡ ರೈತರಿಗೆ ಕಲ್ಯಾಣ ಆಗ್ತಕ್ಕಂಥ ಕೆಲಸ ಮಾಡ್ಲಿಕ್ಕೆ ನಮ್ಮ ರೈತರಿಗೆ ಬೆನ್ನೆಲುಬಾಗಿ ಒಂದು ಮಠ ಮಾಡ್ತಾ ಇದೀವಿ. ಮಠದಲ್ಲಿ ಒಂದು ವೃದ್ಧಾಶ್ರಮ ಮತ್ತು ಅನಾಥಾಶ್ರಮ ಮಾಡ್ತಾ ಇದೀವಿ. ಬಹಳ ಮುಖ್ಯವಾಗಿ ಅಂದ್ರೆ ಇಡೀ ಕರ್ನಾಟಕ ರಾಜ್ಯ, ಇಡೀ ದೇಶ ನೋಡುವಂತ ರೈತ ಸೌಧವನ್ನು ನಾವು ಕಟ್ತಾ ಇದೀವಿ. ಆ ರೈತ ಸೌಧದಲ್ಲಿ ರೈತ ಕುಲಕ್ಕೆ ಒಂದು ಅಭಯ ಹಸ್ತದಂತೆ ಪರಮ ಪೂಜ್ಯ ಶ್ರೀ ಶಶಿಕಾಂತ್ ಗುರೂಜಿ ಜ್ಞಾನ ಯೋಗಾಶ್ರಮ ಹಾಗೂ ಸಾವಯವ ಕೃಷಿ ಉತ್ತೇಜನ ಕೇಂದ್ರ ಅಥಣಿ ಹೆಸರಿಗೆ ಈಗಾಗಲೇ ಟ್ರಸ್ಟ್ ಹುಟ್ಟು ಹಾಕಲಾಗಿದ್ದು, ಈ ಒಂದು ರೈತ ಸೌಧವಾಗಿ ಕಾರ್ಯನಿರ್ವಹಿಸಲಿರುವ ಈ ಕೇಂದ್ರ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಧಾರವಾಡ, ಗದಗ ಸೇರಿದಂತೆ 5 ಜಿಲ್ಲೆಗಳ ರೈತರಿಗೆ ಅಭಯ ಹಸ್ತವಾಗಲಿದೆ. ಮುಗಳಕೋಡದ ಡಾಕ್ಟರ್ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ವಾಣಿಯಂತೆ ರಾಜ್ಯದ ಪ್ರತಿ ಅನ್ನದಾತರ ಬಳಿ ಹೋಗಿ 1800 ಅಂದರೆ 1800 ರೂಪೀಸ್ ದೇಣಿಗೆ ಸಂಗ್ರಹಿಸಿ ರೈತರ ಶ್ರೇಯೋಭಿವೃದ್ಧಿಗಾಗಿ ಹಗಲಿರುಳು ಕಂಕಣಬದ್ಧವಾಗಿ ನಿರಂತರ ಹೋರಾಟ ಮಾಡುತ್ತಿರುವ ಪರಮ ಪೂಜ್ಯ ಶ್ರೀ ಶಶಿಕಾಂತ್ ಗುರೂಜಿಯವರಿಗೆ ಧ್ಯಾನ ಮಂದಿರ ನಿರ್ಮಾಣ, ಸಾಧಕರ ಸಾಧನೆಗೆ ಅನುಕೂಲಕ್ಕಾಗಿ ಪಿರಿಯಾಮಿಡ್ ಆಕಾರದ ಧ್ಯಾನ ಮಂದಿರ ನಿರ್ಮಾಣ ಸೇರಿದಂತೆ ರೈತರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಸಮಾಜಮುಖಿ ಕಾರ್ಯಗಳಾದ ಧ್ಯಾನ ಮಂದಿರ, ಅನಾಥಾಶ್ರಮ, ವೃದ್ಧಾಶ್ರಮ, ರೈತ ಭವನ ಕಟ್ಟಡಗಳ ನಿರ್ಮಾಣ ಕಾರ್ಯ, ಅಬಲರನ್ನು ಸಬಲರನ್ನಾಗಿಸುವುದು, ರೈತರ ಸಂಘಟನೆಯನ್ನು ಗಟ್ಟಿಗೊಳಿಸಲು ಬೃಹತ್ ಹೈಟೆಕ್ ರೈತ ಸೌಧ ನಿರ್ಮಾಣ, ರೈತರ ಸಾವಯವ ಕೃಷಿ ಬಗ್ಗೆ ಮಾಹಿತಿ ನೀಡುವುದು ಹಾಗೂ ಉಚಿತ ಮಣ್ಣು, ನೀರಿನ ಪರೀಕ್ಷೆ, ವಿಶಾಲವಾದ ಗೋಶಾಲೆ, ರೈತರ ದನ ಕರುಗಳ ಕೊಟ್ಟಿಗೆ ಗೊಬ್ಬರದ ಮಹತ್ವ, ಗೋಕೃಪಾಮೃತ, ಜೀವಾಮೃತ ಮತ್ತು ಇನ್ನಿತರೆ ಸಾವಯವ ಉತ್ಪನ್ನಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡುವುದು ಹಾಗೂ ಎಲ್ಲ ದೇಶೀಯ ತಳಿಯ ಗೋವುಗಳನ್ನು ಸಾಕುವುದು ಶ್ರೀಮಠದ ಮೂಲ ಉದ್ದೇಶವಾಗಿದೆ. ಆದ್ದರಿಂದ ಸರ್ವ ರೈತ ಬಂಧುಗಳು ಈ ಒಂದು ಭವ್ಯ ಕಾರ್ಯಕ್ಕೆ ತನ್ನ ಮನದಿಂದ ಭವ್ಯ ಕೈ ಜೋಡಿಸಬೇಕೆಂದು ಶ್ರೀ ಶಶಿಕಾಂತ್ ಗುರೂಜಿಯವರು ಶಿಷ್ಯವೃಂದದ ಟ್ರಸ್ಟ್ ಅಧ್ಯಕ್ಷರಾದ ಶಿವಾನಂದ ಮೇಕಳಕಿ ಸುದ್ದಿಗೋಷ್ಠಿ ಮೂಲಕ ಕೋರಿದ್ದಾರೆ. ಈ ಸಂದರ್ಭದಲ್ಲಿ ಟ್ರಸ್ಟ್ ಉಪಾಧ್ಯಕ್ಷ ಕೃಷ್ಣರಾವ್ ನಾಯ್ಕ್, ಶಿವಪುತ್ರ ಬಡಿಗೇರ್, ಶಿವಬಸವ ಕಾಪ್ಶಿ ಮತ್ತು ನಿತಿನ್ ಮ್ಯಾಗೇರಿ, ಹನುಮಂತ ನಾಯಕ್, ಸಿದ್ದಾರೂಢ ಕೋತ್, ಭೀಮಪ್ಪ ನರಸಟ್ಟಿ, ಸುರೇಶ್ ಬಸಗೊಂಡನವರ್, ಸುರೇಶ್ ಬ್ಯಾಕೂಡ್ ಸೇರಿದಂತೆ ಇನ್ನೂ ಅನೇಕ ಶಿಷ್ಯರು, ಭಕ್ತಾದಿಗಳು, ಮಾಧ್ಯಮ ಮಿತ್ರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಬಸುಮಾಳಿ, ರಾಯಭಾಗ.